ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತು ನೋಡಿದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಿಯಲ್ಮಿ 3ನ ಒಂದು ಕಾನ್ಸ್ ಆ್ಯಂಡ್ ಪ್ರೋಸ್, ಅಂದರೆ ಯಾವುದು ಏನೆಲ್ಲ ಬೆಸ್ಟ್ ಇದೆ, ಏನೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಇದೆ ಈ ಒಂದು ಫೋನಲ್ಲಿ ತೊಗೋಬೇಕೋ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜಾಗರಣೆ ಮಾಡೋರೆಲ್ಲ ಚೆನ್ನಾಗಿ ಜಾಗರಣೆ ಮಾಡಿ. ಓಕೆ, ಸೊ ಏನೆಲ್ಲ ತಂದಿರೋ ತಿನ್ನಲಿಕ್ಕೆ ರಾತ್ರಿ ಎಲ್ಲ ಚೆನ್ನಾಗಿ ತಿನ್ನಿ, ಹಾಗೆ ಹೆಲ್ತಿಯಾಗಿರಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ. ಎಂಐನ ಫೋನ್ಗಳು ಲಾಂಚ್ ಆಗಿ ಇನ್ನೂ 2 ದಿವಸ ಕೂಡ ಆಗಿಲ್ಲ. ಆಲ್ರೆಡಿ ರಿಯಲ್ಮಿ ಬ್ರ್ಯಾಂಡಿಂದ ಒಂದು ಹೊಸ ಫೋನ್ ಲಾಂಚ್ ಆಗಿದೆ, ರಿಯಲ್ಮಿ 3 ಅಂತ. ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಎಷ್ಟರ ಮಟ್ಟಿಗೆ ಒಂದು ರೆಡ್ಮಿ ನೋಟ್ 7 ಮತ್ತು ನೋಟ್ 7 ಪ್ರೋಗೆ ಕಂಪೇರ್ ಆಗುತ್ತೆ, ಹೇಗೆಲ್ಲ ಈ ಒಂದು ಫೋನ್ ಬೆಸ್ಟ್ ಇದೆ, ಅದಕ್ಕೆ ನೀವು ರಿಯಲ್ ಆಗಿ ಕಂಪೇರ್ ಮಾಡ್ಬೋದಾ, ಎರಡರಲ್ಲಿ ಯಾವುದನ್ನು ತೊಗೊಂಡ್ರೆ ಬೆಸ್ಟ್ ಅಂತ ನೀವು ಒಂದು ಆಸೆ ಪಡ್ತೀರಾ, ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಮೊದಲನಾಗಿ ರಿಯಲ್ಮಿ 3ನ ಒಂದು ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ 6.22 ಒಂದು ಇಂಚಸ್ನ ಒಂದು HD+ ಡಿಸ್ಪ್ಲೇ ಸಿಗುತ್ತೆ, ಒಂದು IPS ಡಿಸ್ಪ್ಲೇ. ಹಾಗೆ ಒಂದು ಫೋನ್ನ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಒಂದು ಫೋನ್ ಡಿಸೈನ್ ಗ್ರೇಡಿಯಂಟ್ ಡಿಸೈನ್, ಅಂದರೆ ಗ್ರೇಡಿಯಂಟ್ ಅಂದರೆ 2 ಕಲರ್ ಅಥವಾ 3 ಕಲರ್ ಹೆಚ್ಚು ಕಲರ್ಗಳು ಮಿಕ್ಸ್ ಆಗಿದ್ರೆ ಅದನ್ನ ಗ್ರೇಡಿಯಂಟ್ ಕಲರ್ಸ್ ಅಂತ ಕರೀತಾರೆ. ಸೊ ಅಂತಹ ಒಂದು ಡಿಸೈನ್ನ ಈ ಒಂದು ಫೋನ್ ಹೊಂದಿದೆ. ಆಸ್ ಯೂಶುವಲ್ ನಿಮಗೆ ಮುಂಚೆ ಬರ್ತಕ್ಕಂತಹ ಒಂದು ಕರ್ವ್ ಬ್ಯಾಕ್ ಇರತಕ್ಕಂತಹ ಒಂದು ಫೋನ್ ಸಖತ್ತಾಗಿದೆ ನೋಡಲಿಕ್ಕೆ. ಲುಕ್ ಬ್ಯಾಕ್ ಸೈಡ್ ನಿಮಗೆ ಡುವಲ್ ಕ್ಯಾಮ್ರಾ ಸೆಟಪ್ ಇದೆ, 13+2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬಗ್ಗೆ ನಿಮಗೆ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಫುಲ್ HD ರೆಕಾರ್ಡಿಂಗ್ ಕೂಡ ನಿಮಗೆ ಇದರಲ್ಲಿ ಸಾಧ್ಯತೆ ಇದೆ. ಹಾಗೆ ಫ್ರಂಟ್ ನಿಮಗೆ 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಒಂದು ಬೊಕೆ ಫೋಟೋಸ್ನ ತಗೊಳ್ಳಿಕ್ಕೆ ನಿಮಗೆ ಒಂಥರ ಪೋರ್ಟ್ರೇಟ್ ಸಿಮಿಲರ್ ಇರತಕ್ಕಂಥ ಒಂದು ಸಾಫ್ಟ್ವೇರ್ ಬೇಸ್ ಇರತಕ್ಕಂತಹ ಒಂದು ಪೋರ್ಟ್ರೇಟ್ ಬೊಕೆ ಫೋಟೋಸ್ಗಳನ್ನ ನೀವು ತಗೋಬಹುದು. ಹಾಗೆ ಬ್ಯಾಕ್ ಸೈಡ್ ಏನಿವೆ ಡ್ಯುವಲ್ ಕ್ಯಾಮ್ರಾದಿಂದ 13+2 ಒಂದು ಡೆಪ್ತ್ ಸೆನ್ಸಿಂಗ್ ಕ್ಯಾಮ್ರಾದಿಂದ ನೀವು ಅಲ್ಲೂ ಕೂಡ ಒಂದು ಪೋರ್ಟ್ರೇಟ್ ಫೋಟೋಸ್ನ ತೊಗೋಬೋದು. ನೆಕ್ಸ್ಟ್ ಈ ಒಂದು ಫೋನ್ನ ಮೆಮೊರಿ ಬಗ್ಗೆ ಮಾತಾಡಿದ್ರೆ ನಿಮಗೆ 2 ಫೋನ್ಸ್ಗಳು ಲಾಂಚ್ ಆಗ್ತಿದೆ, 2 ವೇರಿಯಂಟಲ್ಲಿ ಒಂದೇ ಫೋನ್ ಆ್ಯಕ್ಚುಲಿ. ಸೊ ಮೊದಲನೇದು ಬಂದ್ಬಿಟ್ಟು ನಿಮಗೆ 3GB 30GB ಆದರೆ ಎರಡನೇದು ಬಂದ್ಬಿಟ್ಟು ನಿಮಗೆ 4GB 64GB. ಎರಡು ಪ್ರೈಸ್ಗಳು ನಿಮಗೆ ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 4230 mAh ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಫೋನಲ್ಲಿ ಒಂದು HD+ 6.22 ಇಂಚಸ್ ಡಿಸ್ಪ್ಲೇಗೆ ಮತ್ತು ಆ ಒಂದು ಪರ್ಫಾರ್ಮೆನ್ಸ್ಗೆ ಈ ಒಂದು ಡಿಸ್ಪ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಹಾಗೆ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಫೋನಲ್ಲಿ ನಿಮಗೆ ಒಂದು ಲೇಟೆಸ್ಟ್ ಪರ್ಫಾರ್ಮರ್, ಒಂದು ಬೆಸ್ಟ್ ಪರ್ಫಾರ್ಮಿಂಗ್ ಒಂದು ಚಿಪ್ಸೆಟ್ ಅಂತ MediaTek Helio P70 ಪ್ರೊಸೆಸರ್ನ ಈ ಒಂದು ಫೋನಲ್ಲಿ ಕೊಡಲಾಗ್ತಾ ಇದೆ. ಒಂದು ಗ್ರೇಟ್ ವಿಷಯ, ಒಂದು ಫೋನಲ್ಲಿ ಆಫ್ಟರ್ ಬ್ಯಾಟ್ರಿ ಆದಮೇಲೆ ಈ ಒಂದು ಫೋನ್ನ ಒಂದು ಪರ್ಫಾರ್ಮೆನ್ಸ್ ಅಂದರೆ CPU ಏನೊಂದು ಚಿಪ್ಸೆಟ್ ಬರುತ್ತೆ ಅದು ಒಂದು ಗ್ರೇಟೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು. ಏನಕ್ಕೆಂದರೆ P70 ಬಂದ್ಬಿಟ್ಟು ಒಂದು ಸಕ್ಸಸ್ಫುಲ್ ಆಗಿರತಕ್ಕಂತಹ MediaTekನ P60ನ ನೆಕ್ಸ್ಟ್ ವರ್ಷನ್ ಆಗಿದೆ. ಹಾಗಾಗಿ ಇದರಲ್ಲಿ ಫುಲ್ ಭರ್ಪೂರ್ ಒಂದು AI ಫೀಚರ್ಸ್ಗಳು ತುಂಬ ಜಾಸ್ತಿ ಇದೆ. ಸೀನ್ ರೆಕಗ್ನೇಷನ್ ಆಗಿರ್ಬೋದು, ಆಪ್ಟಿಮೈಸೇಷನ್ ಆಗಿರ್ಬೋದು, ಒಂದು ಟೋಟಲ್ ಸಿಸ್ಟಮ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಅಫ್ಕೋರ್ಸ್ ಚೆನ್ನಾಗಿ ಕೂಡ ಇರುತ್ತೆ. ಇದು ಟೋಟಲ್ ಒಂದು ರಿಯಲ್ಮಿ 3ನ ಒಂದು ಕಾನ್ಫಿಗರೇಷನ್. ಈ ಒಂದು ಕಾನ್ಫಿಗರೇಷನ್ ಒಂದು ಸ್ಪೆಸಿಫಿಕೇಶನ್ ಹೇಗೆ ನಿಮಗೆ ರೆಡ್ಮಿ ನೋಟ್ 7ಗೆ ನೀವು ಕಂಪೇರ್ ಮಾಡುವಂತ ಹೇಳಿದ್ರೆ ವೆರಿ ಕ್ಲಿಯರ್ ಕಟ್ ವಿನ್ನರ್ ರೆಡ್ಮಿ ಇದರಲ್ಲಿ ವಿನ್ನರ್ ಆಗುತ್ತೆ. ಏನಕ್ಕಪ್ಪ ಅಂದರೆ ನಿಮಗೆ ಇದರಲ್ಲಿ P70 Helio MediaTek ಪ್ರೊಸೆಸರ್ ಇದ್ರೂ ಕೂಡ ಒಂದು ಪರ್ಫಾರ್ಮೆನ್ಸಲ್ಲಿ ನಿಮಗೆ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಆಲ್ವೇಸ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನಲ್ಲಿ ಸಿಗುತ್ತೆ, ಒಂದು ಗೇಮಿಂಗ್ಸ್ ಎಲ್ಲ ಆದರೆ. ಸೊ ಏನಕ್ಕೆ ಅಂದರೆ ನಿಮಗೆ ಒಂದು AI ಸಪೋರ್ಟ್ ಇದೆ, ಎಲ್ಲನೂ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಪ್ರೇಟಾಗಿ ಒಂದು ಬ್ಯಾಕ್ ಬೋನ್ ಆಗಿ ಒಂದು AI ಸಪೋರ್ಟ್ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ. ಆದರೆ ನಿಮಗೆ ಯಾವುದೇ ಒಂದು ಸಪೋರ್ಟ್ ಇಲ್ಲದಂಗೆ ಒಂದು ಬೆಸ್ಟ್ ಆಪ್ಟಿಮೇಷನ್ ಕೊಡೋದು ಒಂದು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಒಂದು ಆಂಡ್ರಿನೋ ಗ್ರಾಫಿಕ್ಸ್ ಕಾರ್ಡ್ ಮತ್ತು ಪರ್ಫಾರ್ಮೆನ್ಸ್ಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಆಲ್ವೇಸ್ ಬೆಸ್ಟ್ ಆಗುತ್ತೆ. ನಿಮಗೆ ನೋಟ್ 7ನ ಕಂಪೇರ್ ಮಾಡಿದ್ರೆ ₹1,000 ಹೆಚ್ಚಿಗೆ ಪೇ ಮಾಡೋದಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ ಒಂದು ಬೆಟರ್ ಪರ್ಫಾರ್ಮೆನ್ಸರ್ ನಿಮಗೆ ಸಿಗುತ್ತೆ. ಹಾಗೆ ಸೆಕೆಂಡ್ ಥಿಂಗ್, ರೆಡ್ಮಿ ನೋಟ್ 7 ನಿಮಗೆ ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ, ರೆಸಲ್ಯೂಷನ್ ನಿಮಗೆ ಇದಕ್ಕಿಂತ ಬೆಟರ್ ಆಗಿದೆ. ನೆಕ್ಸ್ಟು ಈ ಒಂದು ಫೋನಲ್ಲಿ ನೋಟ್ 7ನಲ್ಲಿ ನಿಮಗೆ ಈ ಫೋನ್ ಕಂಪೇರ್ ಮಾಡಿದ್ರೆ ಬ್ಯಾಟ್ರಿ ಜಾಸ್ತಿ ಇದ್ರೂ ನಿಮಗೆ Type-C ನಿಮಗೆ ಸಿಗೋದಿಲ್ಲ ರಿಯಲ್ಮಿ 3ಯಲ್ಲಿ. ಬಟ್ ರೆಡ್ಮಿ ನೋಟ್ 7ನಲ್ಲಿ ನಿಮಗೆ Type-C ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ನಿಮಗೆ ರೆಡ್ಮಿ ನೋಟ್ 7 ನಿಮಗೆ ಮುನ್ನಡೆ ಬರುತ್ತೆ, ರಿಯಲ್ಮಿ 3 ನಿಮಗೆ ಅದಕ್ಕೆ ಮ್ಯಾಚ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಬಟ್ ಸೊ ಆ ಒಂದು ಫೋನ್ ಬೆಟರ್ ಇರ್ತದೆ. ಇದು ಒನ್ ಚಾಯ್ಸ್ಗೆ ಮಾತ್ರ ನೀವು ಇದು ಮಾಡ್ಕೋಬೋದು. ಏನಕ್ಕೆ ಅಂತ ಅಂದರೆ ಸೊ ಇದರಲ್ಲಿ ನಿಮಗೆ ಡ್ಯುಯಲ್ ಸಿಮ್ ಮತ್ತು ಒಂದು ಮೆಮೊರಿ ಕಾರ್ಡ್ನ ಹಾಕೋ ಆಪ್ಷನ್ ಇದೆ, ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಸ್ವಲ್ಪ ಬ್ಯಾಟ್ರಿ ಜಾಸ್ತಿ ಇದೆ, ಅದು ಕಂಪೇರ್ ಮಾಡಿದ್ರೆ. ಸೊ ಈ 2 ಪಾಯಿಂಟ್ ಬಿಟ್ಟರೆ
ನಿಮಗೆ ಪರ್ಫಾರ್ಮೆನ್ಸಲ್ಲಿ ಹಾಗೆ ಬೇರೆ ಎಲ್ಲ ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಅಮೌಂಟ್ನಲ್ಲಿ ನಿಮಗೆ ಒಂದು ಬೆಸ್ಟ್ ಚಾಯ್ಸ್ ನೋಟ್ 7 ಆಗುತ್ತೆ. ಸೊ ರಿಯಲ್ಮಿ 3 ನನ್ನ ಪ್ರಕಾರ ಇದು ಒಂದು ಓವರ್ ಪ್ರೈಸ್ಡ್ ಅಂತ ಅನ್ಸುತ್ತೆ. ಏನಕ್ಕೆ ಅಂದರೆ ಇದಕ್ಕಿಂತ ಕಡಿಮೆ ಪ್ರೈಸಲ್ಲಿ ನಿಮ್ಗೆ ಇದಕ್ಕಿಂತ ಬೆಟರ್ ಫೀಚರ್ಸ್ ನಿಮ್ಗೆ ಆಲ್ರೆಡಿ ಸಿಗ್ತಾ ಇದೆ. MI ಫೋನ್ಸ್ ಆಗಿರ್ಬೋದು, ಈ ಒಂದು ರಿಯಲ್ಮಿ ಆಗಿರ್ಬೋದು. ಬಟ್ ಹಾಗಾಗಿ ಸೊ ಈ ಒಂದು ರಿಯಲ್ಮಿ 3 ರಿವ್ಯೂನಲ್ಲಿ ಒಂದು ಕಾನ್ಸರ್ನ್ ಪ್ರೋಸಲ್ಲಿ ನಿಮಗೆ ನೆಗೆಟಿವ್ ಪಾಯಿಂಟ್ಸ್ ಅಂದರೆ ಒಂದು ಡಿಸ್ಪ್ಲೇ ಕ್ವಾಲಿಟಿ ಕಡಿಮೆ ಇದೆ, ಹಾಗೆ ಪ್ರೊಸೆಸರ್ ಬಂದ್ಬಿಟ್ಟು ರಾಂಗ್. ಆ್ಯಕ್ಚುಲಿ P70 ಇದ್ರೂ ಕೂಡ ಒಂದು ಪರ್ಫಾರ್ಮೆನ್ಸ್ಗೆ ನಿಮಗೆ ಬೆಟರ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಆಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ ಇರ್ತಕ್ಕಂಥ ಕಾಂಪಿಟೇಷನ್ನಲ್ಲಿ MediaTek ಪ್ರೊಸೆಸರ್ ಅಷ್ಟೊಂದು ಸ್ಮೂತ್ ಇರೋದಿಲ್ಲ, ಬಿಕಾಸ್ ಈ ಒಂದು ಇಟ್ ಇಸ್ ನಾಟ್ ಅ ಸ್ಟಾಕ್ ಆ್ಯಂಡ್ರಾಯ್ಡ್. ನೆಕ್ಸ್ಟು ಈ ಒಂದು ಫೋನಲ್ಲಿ ನಿಮಗೆ ಟೈಪ್ ಸಿ ಸಪೋರ್ಟ್ ಇಲ್ಲ. ಆಲ್ರೆಡಿ ಈ ಒಂದು ಪ್ರೈಸಲ್ಲಿ ರೆಡ್ಮಿ ಟೈಪ್ ಸಿನ ಲಾಂಚ್ ಮಾಡಿದೆ. ಸೊ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ. ಸೊ ಈ ಥರ ಒಂದು ನೆಗೆಟಿವ್ ಪಾಯಿಂಟ್ಸ್ಗಳು ರಿಯಲ್ಮಿ 3ಯಲ್ಲಿ ಸಿಗುತ್ತೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ಅದರ್ವೈಸ್ ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದ್ರೆ ಈ ಫೋನ್ನ ನೀವು ತೊಗೋಬೋದಾಗಿತ್ತು. ಸೊ ನೆಕ್ಸ್ಟ್ ರೆಡ್ಮಿ ನೋಟ್ 7 ನನ್ನ ಪ್ರಕಾರ ಒಂದು ಬೆಸ್ಟ್ ಚಾಯ್ಸ್ ನೀವು ರಿಯಲ್ಮಿ 3ಗೆ ಕಂಪೇರ್ ಮಾಡಿದ್ರೆ. ಲೆಟ್ಸ್ ಹೋಪ್ ರಿಯಲ್ಮಿ 3 ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಫೋನ್ಸ್ಗಳು ಬೆಟರ್ ಆಗಿದ್ದರೆ ಒಂದು ಬೆಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇದು ನನ್ನ ರಿಯಲ್ಮಿ 3 ಬಗ್ಗೆ ಒಂದು ಆನೆಸ್ಟ್ ಒಪಿನಿಯನ್ಗಳು. ಇದ್ರ ಪ್ರಕಾರ ನಿಮಗೆ ಎಲ್ಲನೂ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನೇನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಜೊತೆಗೆ ಡೈರೆಕ್ಟಾಗಿ ನೀವು ಚಾಟ್ ಮಾಡಬೇಕು ಅಂತ ಅಂದರೆ ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ಗಳನ್ನ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿ ನನ್ನ ಫಾಲೋ ಅಪ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತ ವಿಡಿಯೋ ಜೊತೆಗೆ. ತನಕ ಗುಡ್ ಬಾಯ್.